ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ನಿರಸ್ತಸದಾ ಕುಹಕಂ ಸತ್ಯಂ ಪರಂ ಧೀಮಹಿ. ಯಾವ್ಯಾವ ಗುರುಗಳಿಂದ ಏನೇನು ನಾವು ತಿಳ್ಕೊತಾ ಹೋಗಬೇಕು, ಕಲಿಬೇಕು ಅನ್ನೋದನ್ನು ಗಮನಿಸ್ತಾ ಇದ್ವಿ. 9 ಗುರುಗಳ ಬಗ್ಗೆ ಆಯಿತು. ಈಗ 10ನೆಯ ಗುರು ಯಾರು ಅಂದರೆ ಸಮುದ್ರ. ಮುನಿ ಪ್ರಸನ್ನ ಗಂಭೀರೋ ದುರ್ವಿಗಾಹ್ಯೋ ದುರತ್ಯಯ ಅನಂತಪಾರೋ ಹೆಕ್ಷೋಭ್ಯ ಸ್ಥಿಮಿತೋ ದೈವಾರ್ಣವಃ. ಮುನಿಯಾದವನು ಸದಾಕಾಲ ನಿಶ್ಚಲವಾದಂತಹ ನೀರನ್ನು ಹೊಂದಿರೋ ಸಮುದ್ರದಂತೆ, ಹೊರಗಡೆ ಎಲ್ಲರ ಜೊತೆ ಪ್ರಸನ್ನನಾಗಿ ಆದರೆ ಅಂತರಂಗದಲ್ಲಿ ಗಂಭೀರನಾಗಿಯೂ ಇರಬೇಕು. ಯಾರಿಗೂ ಅವನ ಮನಸ್ಸಿನ ಭಾವ ತಿಳಿಬಾರ್ದು. ಅವನನ್ನು ಅತಿಕ್ರಮಿಸಿ ಹೋಗೋಕ್ಕೆ ಅಥವಾ ಅನಾದರಣೆ ತೋರಕ್ಕೂ ಯಾರಿಗೂ ಸಾಧ್ಯವಾಗಬಾರ್ದು. ಇತರರಿಗೆ ದುರತಿಕ್ರಮನಾಗಿಯೂ ಅಕ್ಷೋಭ್ಯನಾಗಿಯೂ ನಿಶ್ಚಲನಾಗಿಯೂ ಇರಬೇಕು. ಅನಂತವಾದ ಸಾಗರದಂತೆ ಪಾರವುಳ್ಳವನು, ವಿಕಾರರಹಿತನೂ ಆಗಿರಬೇಕು. ಸಮುದ್ರ ತನ್ನೊಳಗೆ ಏನೆಲ್ಲ ಅಡಗಿಸಿಟ್ಕೊಂಡಿದ್ರೋ ಮೇಲೆ ಏನನ್ನೂ ಅದನ್ನ ತೋರಿಸೋದಿಲ್ಲ. ಹಾಗೆ ಮುನಿಯಾದವನು ನಿಶ್ಚಲನಾಗಿ ಇರಬೇಕು. ಸಮೃದ್ಧ ಕಾಮೋ ಹೀನೋವಾ ನಾರಾಯಣ ಪರೋ ಮುನಿ ನೋತ್ಸರ್ಪೇತ ನ ಶುಷ್ಯೇತ ಸರಿದ್ಭಿರಿವ ಸಾಗರ. ಆ ಶ್ರೀಮನ್ನಾರಾಯಣನನ್ನೇ ಆಶ್ರಯವನ್ನಾಗಿ ಹೊಂದಿರುವಂತಹ ಸಾಧಕ ತಾನು ಸಿರಿವಂತನಾಗಿದ್ದರೆ ಅದರಿಂದ ಹಿಗ್ಲೂಬಾರ್ದು, ದರಿದ್ರನಾಗಿದ್ದರೆ ಕುಗ್ಗಲೂಬಾರ್ದು. ಸಮುದ್ರದಂತೆ ನಿಶ್ಚಲ ಚಿತ್ತವನ್ನು ಹೊಂದಿರಬೇಕು. ಮಳೆಗಾಲದಲ್ಲಿ ನದಿಗಳೆಲ್ಲ ತುಂಬಿ ಹರಿದು ಸತತವಾಗಿ ತನ್ನನ್ನು ಸೇರ್ತಾ ಇದ್ದರೂ ಸಮುದ್ರ ಹಾಗೆ ಇರುತ್ತೆ, ಅದು ಎಲ್ಲೇ ಮೀರಿ ಮೇಲಕ್ಕೆ ಬರೋದಿಲ್ಲ. ಹಾಗೆ ಬೇಸಿಗೆಗಾಲದಲ್ಲಿ ನದಿಗಳೆಲ್ಲ ಬತ್ತೋಗಿ ತನ್ನ ಬಳಿಗೆ ಯಾರು ಬರಲ್ಲ ಅಥವಾ ತನ್ನನ್ನು ತುಂಬಿಸೋಕ್ಕಾಗದೇ ಹೋದರೂ ಒಣಗಿ ಹೋಗಲ್ಲ. ಆ ರೀತಿ ಸಾಧಕನಾದವನು ಸುಖ ಬಂದಾಗ ಹಿಗ್ಗಬಾರದು, ಕಷ್ಟ ಬಂದಾಗ ಕುಗ್ಗಬಾರದು, ಸಮಚಿತ್ತನಾಗಿರಬೇಕು ಅನ್ನುವಂತಹ ಪಾಠವನ್ನು ಸಮುದ್ರದಿಂದ ಕಲಿಯಬೇಕು. ಜ್ಞಾನಿ ತನಗೆ ಎಷ್ಟು ಜ್ಞಾನವಿದೆ ಅನ್ನೋದನ್ನು ಸುಮ್ಮನೆ ಎಲ್ಲರ ಮುಂದೆ ಹೇಳ್ಕೊಳ್ಳೋದಲ್ಲ. ಸಮುದ್ರದ ಆಂತರ್ಯದಲ್ಲಿ ಅನರ್ಘ್ಯ ರತ್ನಗಳು ಅಡಗಿವೆ, ಆದರೆ ಸಮುದ್ರ ಅದನ್ನ ಹೇಳ್ಕೊಳ್ಳಲ್ಲ, ಶಾಂತವಾಗಿ ಇರುತ್ತೆ. ಯಾರಿಗೆ ರತ್ನವನ್ನು ಹುಡುಕುವ ಅಪೇಕ್ಷೆ ಇದೆಯೋ, ಸಾಹಸ ಇದೆಯೋ, ಅವರು ಸಮುದ್ರದ ಆಳಕ್ಕಿಳಿದು ಅದನ್ನು ಪಡ್ಕೋತಾರೆ. ಹಾಗೆ ಜ್ಞಾನಿಯಾದವನಿಂದ ಜ್ಞಾನವನ್ನು ಪಡ್ಕೋಬೇಕು ಅನ್ನೋಂತಹ ಅಪೇಕ್ಷೆ ಇದ್ದವರು ಆತನಿಂದ ಬಂದು ಅದನ್ನ ಪಡ್ಕೋತಾರೆ ಹೊರತು ಸುಮ್ಮನೆ ಅದನ್ನ ಹಂಚುತ್ತಾ ಹೋಗೋದಲ್ಲ, ನನಗಿದೆ ಅಂತ ಗರ್ವ ಪಡೋದಲ್ಲ. ಲೌಕಿಕವಾದ ಹಣ ಸಂಪತ್ತು ಮೊದಲಕ್ಕಾಗಲಿ ಅಥವಾ ಜ್ಞಾನಕ್ಕಾಗಲಿ ತಟಸ್ಥನಾಗಿ ನಿಶ್ಚಲ ಚಿತ್ತನಾಗಿ ಇರಬೇಕು. 11ನೇದಾಗಿ ಪತಂಗ. ದೃಷ್ಟ್ವಾ ಸ್ತ್ರಿಯಂ ದೇವಮಾಯಾಂ ತದ್ಭಾವೈರಜಿತೇಂದ್ರಿಯ ಪ್ರಲೋಭಿತಃ ಪತತ್ಯಂತಹ ತಮಸ್ಯಜ್ಞೋ ಪತಂಗಂ. ಇಂದ್ರಿಯಗಳಿಗೆ ದಾಸನಾಗಿರುವಂತಹ ಮೂರ್ಖ ಸ್ತ್ರೀ ರೂಪದಿಂದ ಮರುಳಾಗಿ ಆಕೆಯಲ್ಲಿ ಅನುರಕ್ತನಾಗಿ ಮುಕ್ತಿದಾಯಕವಾದಂತಹ ಯಾವ ಕೆಲಸವನ್ನು ಮಾಡದೆ ಬೆಂಕಿಯಿಂದ ಆಕರ್ಷಿತವಾದಂತಹ ಪತಂಗದ ಹುಳು ತಾನಾಗೇ ಹೋಗಿ ಬೆಂಕಿಗೆ ಬಿದ್ದು ನಾಶವಾಗುವಂತೆ ಅಂಧತಮಸ್ನಲ್ಲಿ ಬೀಳ್ತಾನೆ. ತನ್ನ ಶರೀರನೇ ನಾಶವಾಗತ್ತೆ ಅನ್ನೋ ವಿವೇಚನೆಯೂ ಇಲ್ಲದೆ ದೀಪದ ಹುಳು ಹೇಗೆ ಅಗ್ನಿಗೆ ಆಹುತಿಯಾಗತ್ತಲ್ಲ, ಆ ರೀತಿಯಾಗಿ ಯೋಷಿದ್ಧಿರಣ್ಯಾಭರಣಾಂಬರಾದಿ ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ಪ್ರಲೋಭಿತಾತ್ಮ ವಿಪಭೋಗ ಬುದ್ಧಿಯ ಪತಂಗವನ್ ನಶ್ಯತಿ ನಷ್ಟದೃಷ್ಟಿ. ಭಗವನ್ ಮಾಯಾ ಕಲ್ಪಿತಗಳಾದ ಹೆಣ್ಣು, ಹೊನ್ನು, ಒಡವೆ, ವಸ್ತ್ರ, ಆಸ್ತಿ ಇವುಗಳಲ್ಲಿ ತನಗೆ ಭೋಗ್ಯ ವಸ್ತುಗಳು ಇವೆಲ್ಲವನ್ನು ನಾನು ಅನುಭವಿಸಬೇಕು ಅನ್ನೋ ಆಸೆಯನ್ನಿಟ್ಕೊಂಡು ವಿವೇಕ ಶೂನ್ಯನಾಗಿ ಪ್ರವರ್ತಿಸಿದವನು ಆ ಅಗ್ನಿ ಜ್ವಾಲೆಗಾಗಿ ಆಸೆ ಪಟ್ಟಂತಹ ಪತಂಗಗಳಂತೆ ಅವುಗಳಿಂದಲೇ ವಿನಾಶ ಹೊಂದ್ತಾನೆ.
ಆ ಉರಿಯುವ ಅಗ್ನಿ ಜ್ವಾಲೆ ತನ್ನನ್ನು ಸುಡುತ್ತೆ ಅನ್ನುವಂತಹ ಪ್ರಜ್ಞೆಯೂ ಇಲ್ಲದೆ ಅದರ ಉರಿಯುವಿಕೆ, ಅದರ ಒಂದು ಕಾಂತಿಗೆ ಆಸೆ ಪಟ್ಟಂತಹ ಪತಂಗ ಅದರ ಬಳಿಗೆ ಹೋಗಿ ತನ್ನನ್ನೇ ತನ್ನಾಶ ಮಾಡಿಕೊಳ್ಳುತ್ತೆ. ಆ ರೀತಿಯಾಗಿ ಜ್ಞಾನಿಯಾದವನು ಲೌಕಿಕದ ಯಾವುದೇ ಆಸೆಗಳಿಗೆ ಬಲಿಯಾಗಬಾರದು. ಇವೆಲ್ಲ ಸಹ ಕ್ಷಣಿಕ ಸುಖಗಳು. ಕ್ಷಣಿಕ ಸುಖಗಳು ತನ್ನೆಡೆ ಸೆಳೆಯತ್ತೆ, ಆಕರ್ಷಿಸತ್ವೆ. ಆದರೆ ಈ ಕ್ಷಣಿಕ ಸುಖಗಳು ಆತನ ಅಧಃಪತನಕ್ಕೆ ಬೀಳಿಸತ್ವೆ, ಆತನನ್ನು ಉನ್ನತಿಗೆ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದಿಲ್ಲ. ಹಾಗಾಗಿ ಯಾವುದೇ ವಿಧವಾದಂತಹ ಲೌಕಿಕದ ಕ್ಷಣಿಕ ಸುಖಗಳಿಗೆ ಬಲಿಯಾಗಬಾರ್ದು ಅನ್ನೋಂತಹ ಪಾಠವನ್ನು ಈ ಪತಂಗದ ದೃಷ್ಟಾಂತದಿಂದ ಅದನ್ನು ನೋಡಿ ತಿಳ್ಕೋಬೇಕು. 12ನೆಯ ಗುರು ಜೇನುಹುಳು. ಸ್ತೋಕಂ ಸ್ತೋಕಂ ಗ್ರಸೇದ್ಗ್ರಾಸಂ ದೇಹೋ ವರ್ತೇತ ಯಾವತ ಗ್ರಹಾನ ಹಿಂಸಾನತಿಷ್ಠೇದ್ ವೃತ್ತಿಂ ಮಧುಕರಿಂ ಮುನಿ. ಶರೀರ ಜೀವಿಸಿರಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಆಹಾರವನ್ನು ಮಾತ್ರ ಮುನಿ ಸಂಗ್ರಹಿಸಿ ತಗೊಳ್ಬೇಕು. ಗೃಹಸ್ಥರಿಗೆ ತೊಂದರೆ ಆಗದಂತೆ ತನ್ನ ಶರೀರದ ಧಾರಣೆಗೆ ಅವಶ್ಯ ಇರೋಷ್ಟು ಆಹಾರವನ್ನು ಗೃಹಸ್ಥರ ಮನೆಗಳಿಂದ ಸಂಗ್ರಹಿಸಿ ಸೇವಿಸಬೇಕು. ಇದನ್ನು ಮಾಧುಕರಿ ವೃತ್ತಿ ಅಂತ ಹೇಳ್ತಾರೆ. ಅಂದರೆ ಜೇನುಹುಳು ಹೂವಿಂದ ಹೂವಿಗೆ ಹಾರ್ತಾ ಯಾವ ಒಂದು ಹೂವನ್ನು ಅದು ಘಾಸಿಪಡಿಸದೆ ಒಂದೊಂದೇ ತೊಟ್ಟು ಮಕರಂದವನ್ನು ಸಂಗ್ರಹಿಸಿ ತರುತ್ತೆ. ಅನೇಕ ಹೂವಿನ ಬಳಿಗೆ ಹೋಗುತ್ತೆ, ಯಾವುದಕ್ಕೂ ಅದು ನೋವು ಮಾಡೋದಿಲ್ಲ. ಸಾಧಕನು ಅದೇ ರೀತಿ ಒಂದೊಂದು ಮನೆಯಿಂದ ಒಂದೊಂದೇ ತುತ್ತನ್ನು ಬೇಡಿ ಯಾವ ಗೃಹಸ್ಥನಿಗೂ ಹೊರೆ ಆಗದಂತೆ ನೋಡ್ಕೋಬೇಕು. ಈ ರೀತಿ ಕೇವಲ 7 ಮನೆಗಳಿಂದ ಮಾತ್ರ ಆತ ಬೇಡಬೇಕು, ಹೆಚ್ಚು ಸಂಗ್ರಹಿಸಬಾರ್ದು. ಗೃಹಸ್ಥನ ಒಂದು ಧರ್ಮ ಅತಿಥಿಯನ್ನು ಸತ್ಕರಿಸೋದು. ಈ ಸಾಧು ಅಥವಾ ಅತಿಥಿ ಆತನ ಬಳಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಒಂದು ವೇಳೆ ಆ ಗೃಹಸ್ಥ ಅತ್ಯಂತ ಬಡವನಾಗಿದ್ದರೆ ಏನು ಮಾಡಬೇಕಾತ? ಇದು ನನಗೆ ಸೇರಬೇಕು ಆಹಾರ, ನನಗೇ ತಿನ್ನೋಕ್ಕಿಲ್ಲ, ನಿನಗಿಲ್ಲ, ನಿನಗೆ ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ ಅವನನ್ನು ದೂರ ಕಳಿಸ್ಬೇಕಾ? ಅಥವಾ ತಾನು ಹಸಿದಿದ್ರೂ ಪರವಾಗಿಲ್ಲ, ತನ್ನ ಜೀವ ಹೋದರೂ ಪರವಾಗಿಲ್ಲ, ಅತಿಥಿಗೆ ಕೊಡ್ತೀನಿ ಅಂತ ಕೊಡಬೇಕಾ? ಇಲ್ಲಿ ಹಾಗಾಗಿ ಸಾಧಕನಾದವನ್ನೇ ತಿಳ್ಕೊಬೇಕು, ಒಂದು ತುತ್ತು ಅನ್ನವನ್ನು ಮಾತ್ರ ಪಡಿಬೇಕು. ಹೀಗೆ ಮತ್ತೆ ಇವತ್ತು ಹೋದ ಮನೆಗೆ ನಾಳೆ ಹೋಗಬಾರ್ದು. ಯಾರಿಗೂ ತೊಂದರೆ ಆಗದಂತೆ, ಯಾರಿಗೂ ಹೊರೆ ಆಗದಂತೆ ಕೇವಲ 7 ತುತ್ತು ಅನ್ನವನ್ನು ಆತ ಬೇರೆ ಬೇರೆ ಮನೆಯಿಂದ ಬೇಡಿ ತಿನ್ನಬೇಕು. ಹೆಚ್ಚು ಸಂಗ್ರಹಿಸಿಡಬಾರ್ದು. ರುಚಿಯಾಗಿದೆ ಜಾಸ್ತಿ ತಿಂತೀನಿ ಅನ್ನೋಂತಹ ಲೋಭವೂ ಸಹ ಆತನಿಗೆ ಇರಬಾರ್ದು. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರಮಾದಾದ್ಯಾತ್ ಪುಷ್ಪೇಭ್ಯೈವ ಷಟ್ಪದ. ಈ ಜೇನೇನು ಮಾಡುತ್ತೆ, ಒಂದೇ ಹೂವನ್ನು ಹುಡ್ಕೊಂಡು ಹೋಗಲ್ಲ. ಎಲ್ಲ ವಿಧವಾಗಿರುವಂತಹ ಚಿಕ್ಕ ಹೂವು, ದೊಡ್ಡ ಹೂವು, ಹೀಗೆ ಎಲ್ಲದರಿಂದ ಜೇನು ಮಕರಂದವನ್ನು ಸಂಗ್ರಹಿಸುವಂತೆ ಬುದ್ಧಿಶಾಲಿಯಾದಂತಹ ಮನುಷ್ಯ ಸಣ್ಣದಾದ ಮತ್ತು ಬೃಹತ್ತಾದ ಶಾಸ್ತ್ರಗಳಿಂದಲೂ ಸಾರವನ್ನು ಸಂಗ್ರಹಿಸ್ಕೋಬೇಕು. ಅಂದರೆ ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಇರಬೇಕು. ಜ್ಞಾನ ಸಂಪಾದನೆ ಯಾವುದರಿಂದ ಮಾಡಬೇಕು? ಯಾವುದೋ ಬೃಹತ್ ಗ್ರಂಥ ಇದರಿಂದ ಮಾತ್ರ ನಾನು ಮಾಡ್ತೀನಿ ಅಂತಲ್ಲ. ಇದೊಂದು ಚಿಕ್ಕ ಗ್ರಂಥ, ಇದರಲ್ಲೇನಿದೆ ಅಂತ ಅದನ್ನು ತಿರಸ್ಕರಿಸೋದು ಅಲ್ಲ. ಎಲ್ಲದರಲ್ಲೂ ಸಹ ಏನೋ ಒಂದು ಅಂಶ ನಾವು ತಿಳ್ಕೊಬೇಕಾದ್ದು ಸಿಕ್ಕೇ ಸಿಗತ್ತೆ. ಹಾಗಾಗಿ ಯಾವುದನ್ನೂ ನಿರ್ಲಕ್ಷಿಸದೆ ಎಲ್ಲದರಿಂದಲೂ ಸಹ ಅದರ ತಿರುಳನ್ನು, ಸಾರವನ್ನು ಗ್ರಹಿಸಬೇಕು. ಸಾಯಂತನಂ ಶ್ವಸ್ತನಂ ವಾ ನ ಸಂಗೃಹೀತ ಭಿಕ್ಷಿತಂ ಪಾಣಿಪಾತ್ರೋದರಾಮತ್ರೋ ಮಕ್ಷಿಕೇವ ನ ಸಂಗ್ರಹಿ. ಮುನಿಯಾದವನು ಇವತ್ತಿನ ಊಟ ಆಯಿತು, ಈಗಿನ ಊಟ ಆಯಿತು, ಇನ್ನು ಸಾಯಂಕಾಲಕ್ಕಿರಲಿ ನಾಳೆಗಿರಲಿ ಅಂತ ಜೇನುಹುಳುವಿನಂತೆ ತಾನು ಅನ್ನವನ್ನು ಸಂಗ್ರಹಿಸಿ ಇಡಬಾರದು. ಹೇಗೆ ಇದು ಮಕರಂದವನ್ನು ಸಂಗ್ರಹಿಸ್ತಂತಂದು ಗೂಡಲಿಡುತ್ತೋ ಹಾಗೆ ತಾನು ತನ್ನ ಕುಟೀರದಲ್ಲಿ ಅನ್ನ ಸಂಗ್ರಹಣೆಯನ್ನು ಮಾಡಬಾರದು. ಯಾವ ಪಾತ್ರೆಯೂ ಆತ ಇಟ್ಕೋಬಾರ್ದು. ಪಾತ್ರೆ ಇದ್ದರೆ ತಾನು ಅದರಲ್ಲಿ ಇಟ್ಕೊಳ್ಳೋಣ ಅನಿಸೋದು. ಬೊಗಸೆನೇ ಅನ್ನವನ್ನು ಸಂಗ್ರಹಿಸೋ ಪಾತ್ರೆ ಆಗಿರಬೇಕು. ಒಂದು ಬೊಗಸೆ ತುಂಬ ಅನ್ನ ಸಿಕ್ತು ಅಂದರೆ ಅವತ್ತಿನ ಊಟ ಮುಗಿಯಿತು. ಹೊಟ್ಟೆಯೇ ಅದನ್ನು ಕೂಡಿಡುವಂತಹ ಕಣಜವಾಗಿರಬೇಕು. ಬೇರೆ ಯಾವುದೇ ಅವನ ಹತ್ರ ಸಂಗ್ರಹಿಸಿ ಇಡೋದಕ್ಕೆ ಸಾಮಗ್ರಿಗಳಿರಬಾರ್ದು. ಮುದಿಯಾದನು ಹೊಟ್ಟೆ ತುಂಬಷ್ಟು ಆಹಾರನ ಮಾತ್ರ ಸತ್ಪುರುಷರ ಮನೆಯಿಂದ ತರಬೇಕು. ಆಹಾರವನ್ನು ತಗೊಳ್ಳುವಾಗಲೂ ಅಷ್ಟೇ ಎಲ್ಲಿಂದ ಸ್ವೀಕರಿಸಬೇಕು ಅಂದರೆ
ಯಾಕೆಂದರೆ ನಾವು ತಿನ್ನೋ ಆಹಾರ ನಮ್ಮ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಬೇಡೋದಾದರೆ ಅದು ಸತ್ಪಾತ್ರರ ಮನೆಯಿಂದ ಮಾತ್ರ ಆಗಿರಬೇಕು. ಅದು ಸಜ್ಜನರ ಮನೆ ಅಂದರೆ ಧರ್ಮ ಮಾರ್ಗದಿಂದ ಸಂಪಾದಿಸಿದಂತಹ ಆಹಾರವಾಗಿರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಸಹ ನಿರ್ಮಲವಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಆಹಾರವನ್ನು ಸೇವಿಸಬೇಕು. ಜೊತೆಗೆ ಕೂಡಿಡಬಾರ್ದು, ಮುನಿಯಾದವನು ಸಂಗ್ರಹ ಮಾಡಬಾರ್ದು ಅನ್ನೋ ಪಾಠವನ್ನು ಜೇನುಹುಳುವಿನಿಂದ ಕಲ್ತ್ಕೋಬೇಕು. 13ನೆಯ ಗುರು ಆನೆ. ಪದಾಪಿ ಯುವತಿಂ ಭಿಕ್ಷುರ್ನ ಸ್ಪೃಶೇ ಧಾರವೀಮಪಿ ಸ್ಪೃಶನ್ ಕರೀವ ಬಧ್ಯೇತ ಕರಿಣ್ಯ ಅಂಗಸಂಗತಃ. ಸಾಧುವಾದವನು ಮರದಿಂದ ತಯಾರಿಸಿದ ಹೆಣ್ಣು ಬೊಂಬೆಯನ್ನೂ ಸಹ ತನ್ನ ಕಾಲಿಂದಲೂ ಸ್ಪರ್ಶ ಮಾಡಬಾರ್ದು. ಏಕೆಂದರೆ ಮರದಿಂದ ಮಾಡಿದ ಹೆಣ್ಣಾನೆಯ ಸಂಘವನ್ನು ಬಯಸಿ ಹಳ್ಳಕ್ಕೆ ಬೀಳುವಂತಹ ಸಲಗದಂತೆ ಆತನು ನಾಶವಾಗ್ತಾನೆ. ಇಲ್ಲಿ ಸಲಗದ ಒಂದು ದೃಷ್ಟಾಂತದಿಂದ ಅಂದರೆ ಆತ ಆಕರ್ಷಣೆಗೆ ಒಳಗಾಗಬಾರ್ದು. ಕಾಡಾನೆಗಳನ್ನೆಲ್ಲ ಹಿಡಿದು ಪಳಗಿಸ್ತಾರೆ. ಆ ಪಳಗಿಸೋಕ್ಕೆ ಒಂದು ತಂತ್ರ ಇದೆ. ಅದನ್ನು ಹಿಡಿಯೋದಕ್ಕೆ, ಪಳಗಿಸೋದಕ್ಕೆ ಖೆಡ್ಡ ಅಂತ ಆಳವಾದ ಕಂದಕವನ್ನು ತೋಡಿ ಅದರ ಮೇಲ್ಭಾಗದಲ್ಲಿ ಬಿದಿರು ಮೇಳೆ, ಹುಲ್ಲು ಇವುಗಳಿಂದೆಲ್ಲ ಅದನ್ನು ಮುಚ್ಚಿ, ಒಳಗೆ ಕಂದಕ ಇದೆ ಅನ್ನೋದು ಗೊತ್ತಾಗದಂತೆ ಮುಚ್ಚಿ, ಅದರ ಮಧ್ಯದಲ್ಲಿ ಮರದಿಂದ ಮಾಡಿದಂತಹ ಹೆಣ್ಣಾನೆಗಳನ್ನ ನಿಲ್ಲಿಸಿರ್ತಾರೆ. ದೂರದಿಂದ ಇದನ್ನು ನೋಡಿದಂತಹ ಕಾಡಾನೆ, ಓ ಅದು ಹೆಣ್ಣಾನೆ ಇದೆ, ನಿಜವಾದ ಆನೆ ಅಂತ ಭ್ರಮಿಸಿ ಹತ್ತಿರಕ್ಕೆ ಬರುತ್ತೆ. ಬಂದ ತಕ್ಷಣ ಅದು ಹಳ್ಳಕ್ಕೆ ಬೀಳುತ್ತೆ. ಅನಂತರ ಅದನ್ನ ಉಪವಾಸವಿಟ್ಟು ಅನಂತರ ಪಳಗಿಸಿ ಮನುಷ್ಯ ತನ್ನ ಉಪಯೋಗಕ್ಕೆ ಮಾಡ್ಕೋತಾನೆ. ಹಾಗೆ ಸನ್ಯಾಸಿಯಾದವನು ಸ್ತ್ರೀ ಸಂಘದಿಂದ ದೂರ ಉಳಿದೇ ಇದ್ದರೆ ಸಂಸಾರವೆಂಬ ಆಳವಾದ ಕೂಪದಲ್ಲಿ ಬೀಳ್ತಾನೆ. ಯಾವಾಗ ಅವನು ಈ ಆಕರ್ಷಣೆಗಳಿಗೆ ಒಳಗಾಗ್ತಾನೆ, ಅವನು ಸನ್ಯಾಸಿ ಅನ್ನಿಸ್ಕೊಳ್ಳಲ್ಲ. ಸನ್ಯಾಸಿ ಆಗಬೇಕಾದ್ರೆ ಅವನು ಈ ರೀತಿಯಾದಂತಹ ಸಂಘದಿಂದ ದೂರ ಉಳಿಲೇಬೇಕು. ನಾಧಿಗಚ್ಚೆ ಸ್ತ್ರಿಯಂ ಪ್ರಾಜ್ಞಃ ಕರ್ಹಿಚ್ಚಿನ್ ಮೃತ್ಯುಮಾತ್ಮನಃ ಬಲಾಧಿಕೈ ಸ ಹನ್ಯೇತ ಗಜೈರನ್ಯೈರ್ಗಜೋಯಿತ. ಪ್ರಾಜ್ಞನಾದಂತಹ ಋಷಿ ಸನ್ಯಾಸಿ ಸ್ತ್ರೀ ಸಂಘವನ್ನು ಮಾಡಬಾರ್ದು. ಆಕೆ ಯಾವಾಗಲಾದರೂ ಮೃತ್ಯು ರೂಪಗಳೇ ಆಗಬಹುದು ಅಂತ ಆತ ತಿಳ್ಕೊಂಡಿರ್ಬೇಕು. ಇದಕ್ಕೂ ಮತ್ತೊಂದು ಆನೆಯ ದೃಷ್ಟಾಂತವೇ, ಈ ಹೆಣ್ಣಾನೆ ಅಲ್ಪ ಸಾಮರ್ಥ್ಯ ಇರುವಂಥ ಸಲಗಕ್ಕೆ ಮೃತ್ಯುಪ್ರಾಯವಾಗತ್ತೆ. ಹೇಗೆಂದರೆ ಒಂದು ಹೆಣ್ಣಾನೆಗೋಸ್ಕರವಾಗಿ 2 ಸಲಗಗಳು ಪರಸ್ಪರ ಕಾದಾಡತ್ವೆ. ಹಾಗೆ ಕಾದಾಡಿದಾಗ ಯಾವುದಕ್ಕೆ ಅಧಿಕ ಬಲ ಇರುತ್ತೋ ಆ ಅಧಿಕ ಬಲ ಇರುವಂತಹ ಸಲಗ ಕಡಿಮೆ ಬಲ ಅಲ್ಪ ಬಲ ಇರುವಂತಹ ಸಲಗವನ್ನು ಕೊಂದು ಹಾಕತ್ತೆ. ಅಂದರೆ ಸ್ತ್ರೀ ಕಾರಣದಿಂದಾಗಿ ಆ ಸಲಗಕ್ಕೆ ಮೃತ್ಯು ಬಂತು. ಈ ರೀತಿಯಾಗಿ ವಿಮರ್ಶೆ ಮಾಡಿದಂತಹ ಪ್ರಾಜ್ಞ ಸನ್ಯಾಸಿ ಸ್ತ್ರೀ ಸಂಸರ್ಗದಿಂದ ದೂರ ಇರಬೇಕು. ಅಂದರೆ ವ್ಯಾಮೋಹಕ್ಕೆ ಅವನು ಒಳಗಾಗಬಾರದು, ಮೋಹವಶನಾಗಬಾರದು. ಆಗ ಮತ್ತೆ ಅವನು ಈ ಜನನ ಮರಣಗಳೆಂಬ ಈ ಸಂಸಾರದ ಚಕ್ರದಲ್ಲಿ ತಿರುಗ್ತಾನೆ ಇರಬೇಕಾಗತ್ತೆ ಹೊರತು ಆ ಮುಕ್ತಿ ಮಾರ್ಗಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆತ ಎಲ್ಲವನ್ನೂ ಬಿಟ್ಟು ಮುಕ್ತಿ ಮಾರ್ಗಕ್ಕೆ ಹೋಗಬೇಕು, ಸಾಧನೆ ಮಾಡಬೇಕು, ಸಾಧಿಸಬೇಕು ಅಂತಂದರೆ ಈ ಎಲ್ಲ ಆಕರ್ಷಣೆಗಳಿಂದ, ವ್ಯಾಮೋಹಗಳಿಂದ, ಪಾಶಗಳಿಂದ ದೂರ ಇರಲೇಬೇಕು. 14ನೆಯ ಗುರು ಜೇನು ಬಿಡಿಸೋನು. ನ ದೇಯಂ ನೋಪಭೋಗ್ಯಂ ಚ ಲುಬ್ಧೈರ್ಯ ದುಃಖ ಸಂಚಿತಂ ಭುಂಕ್ತೆ ತದಪಿ ತಚ್ಚಾನ್ಯೋ ಮಧುಹೇವಾರ್ಥವಿನ್ ಮಧು. ಲೋಭಿಗಳೇನು ಮಾಡ್ತಾರೆ, ತುಂಬ ಕಷ್ಟಪಟ್ಟು ಸಂಪತ್ತನ್ನು ಸಂಪಾದನೆ ಮಾಡ್ತಾರೆ. ಹಾಗೆ ಸಂಪಾದಿಸಿದಂತಹ ಹಣವನ್ನು ಕೂಡಿಡ್ತಾರೆ. ಅದನ್ನು ಯಾರಿಗೂ ದಾನನೂ ಮಾಡೋದಿಲ್ಲ, ತಾವು ಅನುಭವಿಸೋದಿಲ್ಲ. ಹಾಗೆ ಹಲವಾರು ದಿನಗಳು ಕಷ್ಟಪಟ್ಟು ಹಲವು ಪುಷ್ಪಗಳಿಂದ ಮಕರಂದವನ್ನು ತಂದು ಕೂಡಿಟ್ಟು ಕಟ್ಟಿದ ಜೇನುಗೂಡು ಯಾವಾಗದು ಹದವಾಯಿತು ಅಂತ ಗೊತ್ತಾದ ತಕ್ಷಣ ಜೇನು ಬಿಡಿಸೋನು ಕ್ಷಣ ಮಾತ್ರದಲ್ಲಿ ಆ ಗೂಡನ್ನು, ಹುಳುಗಳನ್ನು ಧ್ವಂಸಗೊಳಿಸಿ ಜೇನುತುಪ್ಪವನ್ನು ಅಪಹರಿಸ್ಕೊಂಡು ಹೊರಟೋಗ್ತಾನೆ. ಹಾಗೆ ಲೋಭಿಗಳು ಕೂಡಿಟ್ಟಿದ್ದನ್ನು ಬೇರೆಯವರು ಭೋಗಿಸ್ತಾರೆ. ಅದಕ್ಕೆ ತಮಾಷೆಗೂ ಹೇಳ್ತಾರೆ, ಯಾರು ಪರಮದಾನಿ ಅಂದರೆ ಲೋಭಿ ಅಂತೆ. ಯಾಕೆಂದರೆ ಅವನು ತುಂಬ ಕೂಡಿಡ್ತಾನೆ, ತಾನು ಏನನ್ನೂ ಅದನ್ನ ಬಳಸಿರೋದಿಲ್ಲ. ಅವನ ಕಾಲ ನಂತರ ಅದು ಯಾರದೋ ಪಾಲಾಗುತ್ತೆ, ಎಲ್ಲವೂ ದಾನ ಮಾಡ್ದಂಗಾಗತ್ತೆ. ಆದರೆ ಅದರ ಪುಣ್ಯ ಏನು ಅವನಿಗೆ ಬರೋದಿಲ್ಲ. ಇದು ಸುಭಾಷಿತ ಇದು ಮಾತನ್ನು ಹೇಳುತ್ತೆ,
ದಾನಂ ಭೋಗೋ ನಾಶಸ್ತಿಸ್ರೋಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾಗತಿರ್ಭವತಿ ಅಂತ. ಹಣಕ್ಕೆ 3 ದಾರಿಗಳಿದೆ. ಒಂದು ದಾನ, ಒಂದು ಭೋಗ ಅಥವಾ ನಾಶ. ಹಣವನ್ನು ಬೇರೆಯವ್ರಿಗೂ ಯಾರು ದಾನ ಮಾಡೋದಿಲ್ವೋ ಅಥವಾ ತಾನೂ ಅನುಭವಿಸೋದಿಲ್ವೋ ಅಂಥವರ ಸಂಪತ್ತು 3ನೇ ಮಾರ್ಗವನ್ನು ಹೊಂದತ್ತೆ, ಅಂದರೆ ನಾಶ ಹೊಂದತ್ತೆ. ತನಗೂ ಇಲ್ಲ, ಮತ್ತೊಬ್ಬರಿಗೆ ಕೈ ಎತ್ತಿ ಕೊಟ್ಟಿದಂತಹ ಪುಣ್ಯವೂ ಇಲ್ಲ. ತಾನು ಕಷ್ಟಪಟ್ಟು ಸಂಪಾದಿಸ್ದೆ, ತಾನು ಅದನ್ನು ಅನುಭವಿಸ್ದೆ ಅನ್ನೋಂತಹ ತೃಪ್ತಿಯೂ ಇಲ್ಲ, ಯಾರೋ 3ನೇ ಪಾಲಾಗತ್ತೆ. ಹಾಗಾಗಿ ಹಣದ ವಿಷಯದಲ್ಲಿ ಸರಿಯಾದ ಸೂಕ್ತ ರೀತಿಯಿಂದ ಯೋಚಿಸಿ ಸದ್ವಿನಿಯೋಗವನ್ನು ಮಾಡಬೇಕು. ಅದರಿಂದ ಜ್ಞಾನಿಯಾದವನು ತಾನು ಸನ್ಮಾರ್ಗದಿಂದ ಸಂಪಾದಿಸಿದ ಹಣವನ್ನು ಯಾವ ರೀತಿ ಮಾಡಿದರೆ ಅದು ಧರ್ಮ ಕಾರ್ಯವಾಗುತ್ತೋ, ಸತ್ಪಾತ್ರರಿಗೆ ಸಿಗತ್ತೋ ಅದನ್ನು ಯೋಚಿಸಿ ಆತ ಸದ್ವಿನಿಯೋಗ ಮಾಡಬೇಕು. ಸತ್ಪಾತ್ರರಿಗೆ ದಾನ ಮಾಡಬೇಕು. ದಾನ ಮಾಡುವಾಗಲೂ ಅಷ್ಟೇ, ಯಾರು ಕೇಳಿದವ್ರಿಗೆಲ್ಲ ಕೊಡೋದಲ್ಲ, ಯೋಚನೆ ಮಾಡಬೇಕು, ಯಾರಿಗೆ ಕೊಟ್ಟರೆ ಅದು ಸೂಕ್ತ, ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಅಥವಾ ಅದನ್ನು ಆತ ಸಫಲಗೊಳಿಸ್ಕೋತಾನೆ ಅನ್ನೋದನ್ನು ಯೋಚಿಸಿ ಸತ್ಪಾತ್ರರಿಗೆ ಮಾಡಿದಂತಹ ದಾನ ಮಾತ್ರ ಯೋಗ್ಯ. ಎಲ್ಲವೂ ನನಗೇ ಇರಲಿ ಅಂತ ಎಂದಿಗೂ ಆತ ಕೂಡಿಡಬಾರ್ದು. ಇದು ಎಲ್ಲರಿಗೂ ಸಹ, ಲೌಕಿಕರಿಗೂ ಅಷ್ಟೇ, ನನಗೆ ನಾ ಸಂಪಾದಿಸೋದೆಲ್ಲ ನನಗೇ ಇರಲಿ ಅಂತ ನಾವು ಕೂಡಿಟ್ರೆ ಅದು ತಪ್ಪೇ ಆಗುತ್ತೆ. ನಾವು ಧರ್ಮ ಮಾರ್ಗದಿಂದ ಸಂಪಾದಿಸಿ ಸತ್ಯದ ನ್ಯಾಯದ ಮಾರ್ಗದಿಂದ ಏನನ್ನ ಗಳಿಸ್ತೀವೋ ಅದರಲ್ಲಿ ಕೆಲವೊಂದಿಷ್ಟು ಭಾಗವನ್ನು ಲೋಕಹಿತಕ್ಕಾಗಿ ನಾವು ವಿನಿಯೋಗಿಸಲೇಬೇಕು. ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಈ ಜೇನುಹುಳು ಕಷ್ಟಪಟ್ಟು ಮಕರಂದವನ್ನು ತಂದು ಕೂಡಿಡುತ್ತೆ. ತಾನೂ ಅದನ್ನು ಸೇವಿಸೋದಿಲ್ಲ, ಅದರ ಗೂಡು, ಅದು ಕುಳಿಯಲು ಎಲ್ಲವೂ ನಾಶವಾಗುತ್ತೆ. ಹಾಗೆ ನಾಶವಾಗದಂತೆ ತನ್ನ ಒಂದು ಗಳಿಕೆಯನ್ನು ಸದ್ವಿನಿಯೋಗ ಮಾಡಬೇಕು ಅನ್ನುವಂತಹ ಈ ಒಂದು ಪಾಠವನ್ನು ಜೇನು ಬಿಡಿಸೋನಿಂದ ನಾವು ಕಲಿತ್ಕೋಬೇಕು. ಹೀಗೆ ಪ್ರಕೃತಿ ಒಂದೊಂದೇ ಪಾಠವನ್ನು ನಮಗೆ ಕಲಿಸ್ತಾ ಹೋಗುತ್ತೆ. ಕಲಿಯುವಂತಹ ಮನಸ್ಥಿತಿ ನಮಗಿದ್ದರೆ ನಾವಿದನ್ನು ಕಲಿತು ನಮ್ಮ ಗತಿಯನ್ನು ನಾವು ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗ್ಬೋದು. ಆ ರೀತಿಯಾಗಿ ಭಾಗವತ ನಮಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಬರುತ್ತೆ. ಮುಂದಿನ ಗುರುಗಳು ಯಾರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಗಮನಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.